ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ನಾನು ಹೋಗ್ತಾ ಇರೋವಂತಹ ಜರ್ನಿ ಅಂತ ಕಡೆ ಆಗಿದೆ. ನನ್ನ ಜರ್ನಿ ನಿಮ್ಮ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇದು ಹಿಂಟ್ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ದ ಪ್ಲೇಸ್ ಆಫ್ ಮಲೆನಾಡು. ನನ್ನ ಜೊತೆ ಎಂಜಾಯ್ ಮಾಡಿ. ಮತ್ತು ನನಗೆ ಒಂದು ಎಕ್ಸೈಟಿಂಗ್ ಆಗಿರೋಂತಹ ದಿನ ಇದು. ಏಕೆ ಅಂತಂದರೆ ಇವತ್ತು ನಾನು ಹೋಗ್ತಾ ಇರೋಂತಹ ಜಾಗ ಅಂಥದ್ದಿದೆ. ಇಟ್ ಈಸ್ ನನ್ ಅದರ್ ದ್ಯಾನ್ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಎಕ್ಸೈಟಿಂಗ್ ಏನು ಅಂತಂದರೆ ಮಳೆಗಾಲದಲ್ಲಿ ಮಲೆನಾಡು ನೋಡೋದೇ ಸಖತ್ತು. ಸೊ ಅಂಥದ್ರಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇರೋಂತಹ ಜಾಗನೂ ಅಂಥದ್ದೇ ಆಗಿದೆ. ಇಟ್ ಈಸ್ ನನ್ ಅದರ್ ದ್ಯಾನ್ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ. ಆನ್ ದ ವೇ ಹೋಗ್ತಾ ಮಲೆನಾಡು ಸೌಂದರ್ಯ ಎಲ್ಲ ಹೇಗಿದೆ, ಯಾವ ಥರ ಇದೆ ಜಾಗ, ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇವಾಗ ನೋಡಿ, ಎಲ್ಲಿ ನೋಡಿದ್ರೂ ಸೌಂದರ್ಯ ಹೇಗೆ ಎದ್ದು ಹೊಳಿತಾ ಇದೆ. ಸೊ ನಾವೀಗ ಸಾಗರ ರೋಡಲ್ಲಿದ್ದೀವಿ. ಓಕೆ, ಇದು ಸಾಗರ ರೋಡ್. ಯಾವ ಕಡೆ ನೋಡಿದ್ರೂ ಗ್ರೀನ್ ಗ್ರೀನ್ ಗ್ರೀನ್. ವಾವ್, ವಾಟ್ ಎ ಬ್ಯೂಟಿಫುಲ್ ಗ್ರೀನ್ರಿ. ನೋಡೋಕ್ಕೆ ಒಂಥರ ಸಖತ್. ರೈಟ್ ನಾವು ನಾನು ಇದನ್ನು ನೋಡ್ತಾ ಇದ್ರೆ ಒಂದು ಸಿನಿಮಾ ಡೈಲಾಗ್ ನೆನಪಾಗ್ತಾ ಇದೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ಎಸ್, ಹಾಗೆ ಮಲೆನಾಡಿನಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದಂತನೋ ಕಮೆಂಟ್ ಮಾಡಿ ಹೇಳಿ. ಸಿಗಂದೂರಿಗೆ ಎಂಟ್ರಿ ಆಗಿದ್ದೀವಿ ಈಗ. ನೀವು ನೋಡ್ತಾ ಇರ್ಬೋದು ಇಲ್ಲೆಷ್ಟು ವೆಹಿಕಲ್ಸ್ ಇದೆ ಅಂತ. ನಾನು ನಮ್ಮಪ್ಪ ಅಮ್ಮ ಎಲ್ಲ ಬಂದಿದ್ದೀವಿ. ಅದ್ಭುತವಾದ ಜಾಗ ನೋಡೋಣ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಹಾಯ್ ಹೇಳಮ್ಮ. ಹಲೋ, ನಾವು ಈಗ ಸಿಗಂದೂರಿಗೆ ಬಂದಿದ್ದೀವಿ. ನನ್ನ ಮಗ ಕರ್ಕೊಂಬಂದಿದ್ದಾನೆ. ನೋಡಿ ಪ್ಲೇಸ್ ಹೇಗಿದೆ ಅಂತ. ಸಿಗಂದೂರು ಪ್ಲೇಸು ಈಗ ನೋಡಬೇಕಾದ ಸ್ಥಳ ಇದು. ಎಲ್ಲರೂ ಬಂದು ಮೊದಲಿಗೂ ಈಗೂ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ಈಗ ನೀವು ನೋಡಿ ಆನಂದಿಸಿ. ಈ ದೇವಸ್ಥಾನಕ್ಕೆ ನಾವು ನೀರಲ್ಲೇ ಹೋಗಬೇಕು. ಇನ್ನು ಬ್ರಿಡ್ಜ್ ಕಟ್ಟಿಲ್ಲ. ಇನ್ನು 6 ತಿಂಗಳಲ್ಲಿ ಇದು ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ನೀರೊಳಗಡೆ ಲಾಂಚಲ್ಲಿ ಹೋಗಬೇಕು. ಬನ್ನಿ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ನೀವು ನಿಮ್ಮ ಬೈಕ್ಗಳಲ್ಲಿ ಬಂದರೆ ಬೇಗ ಹೋಗ್ಬೋದು ಲಾಂಚಲ್ಲಿ. ಕಾರ್ನಲ್ಲಿ ಬಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಲಾಂಚ್ನಲ್ಲಿ ಲಿಮಿಟೆಡ್ ವೆಹಿಕಲ್ಸ್ ಮಾತ್ರ ಬಿಡ್ತಾ ಇದ್ದಾರೆ. ಬನ್ನಿ, ಲಾಂಚ್ ಹತ್ಕೊಂಡು ನಾವು ಹೋಗ್ತಾ ಇರೋ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೀರು ಒಳಗಡೆ ಹೋಗ್ತಾ ಇದ್ದೀವಿ. ಲಾಂಚ್ ಇವಾಗ ಹತ್ತಿದ್ದೀನಿ. ಮೇ ಬಿ ನೆಕ್ಸ್ಟ್ ಟೈಮ್ ಬಂದಾಗ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ನೋಡಿ, ಕಾಣ್ತಾ ಇದೆ. ಇದು ದೇಶದ 7ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಅಂತೆ ಗಾಯ್ಸ್. ನಾವು ಹೋಗ್ತಾ ಇರೋಂಥ ಈ ಸಿಗಂದೂರು ಕ್ಷೇತ್ರ ಶರಾವತಿ ಬ್ಯಾಕ್ ವಾಟರ್ಸ್ ಮಡಿಲಿನಲ್ಲಿ ಹಚ್ಚ ಹಸಿರ ಮಧ್ಯೆ ಸುಂದರ ಹಾಗೂ ಪ್ರಶಾಂತವಾದ ವಾತಾವರಣದಲ್ಲಿದೆ. ನಮ್ಮನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಜಾತಿ, ಮೇಲು ಕೀಳು, ಬಡವ ಶ್ರೀಮಂತ ಇದು ಯಾವುದನ್ನು ನೋಡದೆ ತಾಯಿ ಇಲ್ಲಿಗೆ ಬಂದವರ ಕಷ್ಟಗಳನ್ನು ನಿವಾರಿಸ್ತಾಳೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಹಾಗಾದರೆ ತಡ ಯಾಕೆ, ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ. ಲಾಂಚ್ ಹೇಳಿದ್ಮೇಲೆ ಒಂದು ಸ್ವಲ್ಪ ದೂರ ಜರ್ನಿ ಇದೆ. ಅಂದರೆ ಐ ಗೆಸ್ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಆಗುತ್ತೆ. ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬಂದಿಲ್ಲ ಅಂತಂದರೂ ಏನೂ ತೊಂದರೆ ಇಲ್ಲ. ಲಾಂಚಿಂದ ಹೇಳಿದ್ಮೇಲೆ ಅಲ್ಲಿ ಜೀಪ್ ಫೆಸಿಲಿಟಿ ಇದೆ. ಸೊ ಜೀಪ್ ಫೆಸಿಲಿಟಿ ಸಹ ಆಪ್ಟ್ ಮಾಡ್ಕೋಬೋದು. ಇದೇ ದೇವಸ್ಥಾನ. ಜೋರಾಗಿ ಮಳೆ ಬರ್ತಾ ಇದೆ. ನಿಮಗೆ ಕಾಣ್ತಾ ಇರಬಹುದು ಶ್ರೀ ಕ್ಷೇತ್ರ ಸಿಗಂದೂರು. ಮಳೆ ಬರ್ತಾ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ.
ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ತಕ್ಷಣ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲಿ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಹಾಗೂ ಕ್ಯಾಮ್ರಾ ಸಹ ಯೂಸ್ ಮಾಡೋ ಹಾಗಿಲ್ಲ. ಐ ಮೀನ್ ಯಾವುದೇ ಥರದ ಗ್ಯಾಜೆಟ್ಸ್ ಅಲೋ ಇಲ್ಲ ಒಳಗಡೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕರು. ದೇವರು ಎಸ್, ನಾನು ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಡಿವೈನ್ ಆಗಿದೆ ಈ ಪ್ಲೇಸ್. ಈ ತಾಯಿನ ನೋಡೋಕ್ಕೆ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಈಗ ದರ್ಶನ ಮಾಡ್ಕೊಂಡು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ರೂಟು. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದು ಸೀದಾ ಊಟದ ಹಾಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ರೆಸ್ಟ್ ಸಹ ಮಾಡ್ಬೋದು ನೀವು. ಡೈಲಿ ಪ್ರಸಾದ ಇರುತ್ತೆ. ಬರೀ ಸಿಗಂದೂರು ನೋಡೋದಾದರೆ ಇಲ್ಲಿಂದ ಮತ್ತೆ ಅದೇ ಸೇಮ್ ರೂಟ್ನಲ್ಲಿ ವಾಪಸ್ ಹೋಗಬೇಕು. ಕೊಲ್ಲೂರು ಆ ಕಡೆ ಹೋಗೋದಾದರೆ ಬೇರೆ ದಾರಿ ಇದೆ. ಗೈಸ್, ಐ ಗೆಸ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಮತ್ತೆ ಬ್ಲಾಗಲ್ಲಿ ಬರ್ತಾ ಇರ್ತೀನಿ ಇನ್ಮೇಲಿಂದ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್. ಜೈ ಶ್ರೀರಾಮ್.